ಹೆಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಕಾಯಿ ಹೋಳಿಗೆ. ಮೊದಲು ಒಂದು ಪಾತ್ರೆಗೆ ಮೈದಾ ಹಿಟ್ಟು 1.5 ಕಪ್ ಹಾಕ್ಕೊತಾ ಇದ್ದೀನಿ. ಚಿರೋಟಿ ರವೆ 1 ಕಪ್ ಹಾಕ್ಕೊಂಡಿದ್ದೀನಿ, ಬಟ್ ಸ್ಲಿಪ್ ಮಿಸ್ ಆಗಿದೆ. ಮತ್ತು ಚಿಟಿಕೆ ಸಾಲ್ಟ್ ಹಾಕ್ಕೊತೀನಿ. ಅರಿಶಿನ ಹಾಕಿದ್ರೆ ಹಾಕ್ಬೋದು, ನಾನಿಲ್ಲಿ ಹಾಕ್ತಾಯಿಲ್ಲ, ಬಟ್ ಹಾಗೆ ಚೆನ್ನಾಗಿರುತ್ತೆ ಕಾಯಿ ಒಬ್ಬಟ್ಟಿಗೆ. ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಸಿ ಒಂದು ಹದವಾಗಿ ಕಲಸಿ ಮತ್ತು ಆಯಿಲ್ ಹಾಕಿ 1-2 ಅವರ್ ಎತ್ತಿಡ್ತೀನಿ. ತೆಂಗಿನಕಾಯಿ ತೊಗೊಂಡು ತುರಿದು ಎತ್ತಿಟ್ಕೊಂಡಿದ್ದೀನಿ. ಬೆಲ್ಲ 1/4 kg ತೊಗೊಂಡಿದ್ದೀನಿ, ಅದನ್ನು ಅಷ್ಟೇ ಸ್ವಲ್ಪ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ. ಈಗ ಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕ್ದಲೇ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ. ಈಗ ಪಾಕ ಇಟ್ಟಿದ್ದೀನಿ. ಪಾಕಕ್ಕೆ ನೀರೇನು ಹಾಕಿಲ್ಲ, ಹಾಗೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸಿ ಈಗ ರುಬ್ಬಿಟ್ಟಿರೋ ಅಂಥ ಕಾಯಿನ ಹಾಕ್ತಾಯಿದ್ದೀನಿ. 4 ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡಿ ಹಾಕಿದ್ದೀನಿ. ರೆಡಿಯಾಗಿದೆ. ಚೆನ್ನಾಗಿ ನೆಂದಿದೆ. ಈಗ ಒಂದು ತವ ಇಡ್ತಾಯಿದ್ದೀನಿ, ಅದು ಚೆನ್ನಾಗಿ ಕಾಯಲಿ. ಅಷ್ಟೊತ್ತಿಗೆ ಒಬ್ಬಟ್ಟಿಗೆ ತಟ್ಕೊಳ್ಳೋಣ. ಅದಕ್ಕೆ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ, ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ಈ ಥರ ನೆಂದಿದ್ರೆ ಸಾಕು. ಈಗ ಹೋಳಿಗೆ ತಟ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಹೂರಣ ನೋಡಿ, ಹೋಳಿಗೆ ತಟ್ಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನೀವು ಯಾವ ಥರ ತಟ್ಕೊಬೋದು, ಒಬ್ಬೊಬ್ಬರು ಒಂದೊಂದು ಥರ ತಟ್ಟಿದ್ದಾರೆ. ನಾನು ಕೈಯಲ್ಲೇ ತಟ್ತಾಯಿದ್ದೀನಿ. ಆಗಿದೆ, ತವ ಕಾಯ್ದಿದೆ. ಈಗ 2 ಸೈಡು ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ. ನಾನು ಮೀಡಿಯಮಲ್ಲೇ ಬೇಯಿಸ್ಕೊತಾ ಇದ್ದೀನಿ, ತೀರಾ ಹೈ ಮಾಡೋದು ಬೇಡ. ಒಂದು ಸೈಡ್ ಬೆಂದಿದೆ. ಇನ್ನೊಂದು ಸೈಡು ಬೆಂದಿದೆ. ಹಾಗೆ ಎಲ್ಲ ಒಬ್ಬಟ್ಟನ್ನು ತಟ್ಕೊಂಡು ಬೇಯಿಸ್ಕೊಂಡ್ರೆ ಕಾಯಿ ಹೋಳಿಗೆ ರೆಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಹೋಳಿಗೆ ರೆಡಿಯಾಗಿದೆ. ತುಪ್ಪದಲ್ಲಂತೂ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.